ನೋಡಿ, ಚಿನ್ನದ ದರ ಏರಿಕೆ ಆಗ್ತಾನೆ ಇದೆ. ಈ ಚಿನ್ನ ಮತ್ತು ಬೆಳ್ಳಿಗೆ ದರ, ಇದರ ಜೊತೆಗೆ ಸರಗಳ್ಳರ ಹಾವಳಿಯೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ತುಂಬ ಜಾಸ್ತಿ ಆಗಿದೆ ಈ ಕೇಸ್ಗಳು. ಈಗ ನೋಡಿ, ನೆಲಮಂಗಲ ಭಾಗದಲ್ಲಿ ಸರಗಳ್ಳರಿಂದ ಬಿಡಿಸ್ಕೊಳ್ಬೇಕಾದ್ರೆ ಕುಸಿದು ಬಿದ್ದು ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಹುಸ್ಕೂರ ಬಳಿ ಆಗಿರೋ ಘೋರ ದುರಂತ ಇದು. ಮನೆ ಮುಂದೆ ಕಸ ಗುಡಿಸ್ಬೇಕಾದ್ರೆ ಮಾಂಗಲ್ಯ ಸರ ಕಿತ್ತು ಎಸ್ಕೇಪ್ ಆಗ್ತಾ ಇರ್ತಾರೆ. ಆ ಮಹಿಳೆಯ ಮುಖಕ್ಕೆ ಸ್ಪ್ರೇ ಹೊಡೆದು ಸರ ದೋಚಿರ್ತಾರೆ ಆ ಕಿಡಿಗೇಡಿಗಳು. ಸ್ಪ್ರೇ ಹೊಡೆದ ಕಾರಣಕ್ಕೆ ಜ್ಯೋತಿ ಅನ್ನೋರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. IT ಸಿಟಿಯಲ್ಲಿ ಸರಗಳ್ಳರಿಗೂ ಪೊಲೀಸರ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಎಷ್ಟು ಸರಗಳತನ ಕೇಸ್ಗಳು ಇತ್ತೀಚೆಗೆ ಆಗಿರೋದಂತೂ. ಒಂದು ಕಡೆ ಬಸ್ ಹತ್ತಬೇಕಾದ್ರೆ ಓಡಬೇಕಾದ್ರೆ ಯಾರೋ ಬಂದು ಚೈನ್ ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಬೈಕಲ್ಲಿ. ಮತ್ತೊಂದು ಕಡೆ ಹೊರಗಡೆ ಬೆಳಗ್ಗೆ ಎದ್ದು ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲೆ ಬಿಡಿಸುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸೋಗಿನಲ್ಲೋ, ಜಾಗಿಂಗ್ ಮಾಡೋ ಸೋಗಿನಲ್ಲೋ, ಪೇಪರ್ ಹಾಕೋ ಸೋಗಿನಲ್ಲೋ ಬಂದು ಚೈನ್ ಸ್ನ್ಯಾಚ್ ಮಾಡಿ ಹೋಗ್ಬಿಡ್ತಾರೆ. ಹೀಗೆ ಇಲ್ಲೂ ಆಗಿದೆ. ಮುಖಕ್ಕೆ ನಾವು ಸ್ಪ್ರೇ ಮಾಡಿ ಚೈನ್ ಸ್ನ್ಯಾಚ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ಸಾವನ್ನಪ್ಪಿರೋದು ಗಮನಿಸ್ತಾ ಇದ್ದೀವಿ. ಪೋಸ್ಟ್ಮಾರ್ಟಮ್ ಆದ ನಂತರ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರಿಸ್ತಾ ಇರೋದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇದರ ಜೊತೆಗೆ ಇಷ್ಟೆಲ್ಲ ರಾಜಾರೋಷವಾಗಿ ಸರಗಳತನ ಮಾಡ್ತಾರೆ ಅಂದಮೇಲೆ ಪೊಲೀಸರ ಭಯ ಇಲ್ಲ ಅಂತಲೇ ಅರ್ಥ ಅಲ್ವಾ? ಭಯ ಹುಟ್ಟಿಸುವಂಥ ಕೆಲಸ ಪೊಲೀಸರಿಂದ ಆಗಬೇಕು, ಬೀಟ್ಗಳು ಜಾಸ್ತಿ ಮಾಡಬೇಕು. ಆದರೆ ಇದು ಯಾವುದೂ ಕೂಡ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರ ಹಾಕಿದ್ದಾರೆ. ಕೃಷ್ಣಪ್ಪ ರಾಘವೇಂದ್ರ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಬೆಳಗ್ಗೆಯಿಂದ ಒಂದು 4 ಸ್ಟೋರಿ ಇದೇ ಥರದ್ದು ಚೈನ್ ಸ್ನ್ಯಾಚ್ ಕೇಸ್ಗಳನ್ನ ನಾನು ಓದ್ತಾ ಇದ್ದೆ. ಇದನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಪೊಲೀಸರು. ಯಾಕೆ ಇದನ್ನು ಸೀರಿಯಸ್ ಆಗಿ ತಗೊಂಡಿಲ್ವಾ? ಹಿಂಗೆ ಶರತ್, ಈ ಒಂದು ಘಟನೆಯನ್ನು ನಾವು ನೋಡೋದಾದ್ರೆ ಏನು ನೆಲಮಂಗಲ ಬಳಿ ಇರುವಂತಹ ಒಂದು ಹುಸ್ಕೂರು ಗ್ರಾಮ ಏನಿದೆ, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಸ್ಕೂರು ಗ್ರಾಮದಲ್ಲಿ ಬೆಳಿಗ್ಗೆ ಜ್ಯೋತಿ ಅನ್ನುವಂತಹ ಒಂದು ಗೃಹಿಣಿಯನ್ನು ಬೆಳಿಗ್ಗೆ ಬಂದು ಮನೆ ಮುಂದೆ ಕಸವನ್ನು ಗುಡಿಸಿ ರಂಗೋಲಿ ಹಾಕುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ಇಬ್ಬರು ಆರೋಪಿಗಳೇನಿದ್ದಾರೆ ಮುಖಕ್ಕೆ ಸ್ಪ್ರೇಯನ್ನು ಮಾಡಿರುವಂತಹ ಶಂಕೆ ಇದೆ. ಮುಖಕ್ಕೆ ಸ್ಪ್ರೇ ಮಾಡಿ ಅವರ ಬಳಿ ಇದ್ದಂತಹ ಮಾಂಗಲ್ಯ ಸರವನ್ನು ಕಸಿದು ಎಸ್ಕೇಪ್ ಆಗಿದ್ದಾರೆ. ಅದಾದ ಬಳಿಕ ಅವರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ. ಅದಾಗೆ ಸ್ವಲ್ಪ ಸಮಯದ ನಂತರ ಅವರ ಮನೆಯವರು ಅದನ್ನ ಗಮನಿಸಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿರುವಂತದ್ದು. ಈಗಾಗಲೇ ಅವರ ಮೃತದೇಹ ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಚೈನ್ ಸ್ನ್ಯಾಚರ್ಗಳು ಹಾಗೂ ಮೊಬೈಲ್ ಕಳ್ಳರ ಹಾವಳಿ ಪ್ರತಿದಿನ ಕೂಡ ಸಾಕ್ತಾನೆ ಇದೆ. ಎಷ್ಟೇ ಕಡಿವಾಣ ಹಾಕಿದ್ರು ಕೂಡ ಅದಕ್ಕೆ ಮಾತ್ರ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಲ್ಲ. ಆದ್ರೆ ಮೊಬೈಲ್ ಕಳ್ಳರ ಹಾವಳಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರು ಕೂಡ ಈ ಚೈನ್ ಸ್ನ್ಯಾಚ್ಗಳ ಏನಿದ್ದಾರೆ, ಈ ಕಳ್ಳರ ಕಾಟ ಮಾತ್ರ ಯಾವತ್ತೂ ತಪ್ಪಿದೆ ಅಂತ ಇಲ್ಲ. ಮಹಿಳೆಯರು ನಡೆದುಕೊಂಡು ಹೋಗುವಾಗ, ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ಮನೆ ಮುಂದೆ ರಂಗೋಲಿ ಹಾಕುವಂತಹ ವೇಳೆಯಲ್ಲಿ, ಬಸ್ಗಳಲ್ಲಿ ಕೂಡ ಈ ರೀತಿ ನಿತ್ಯವಾಗಿ ಹಾಕ್ತಾ ಇರುವಂತದ್ದು. ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಬೆಳಗಿನ ಸಂದರ್ಭದಲ್ಲಿ ಹೊರಗಡೆ ಓಡಾಡುವಂತಹ ಸಂದರ್ಭದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ. ಆದ್ರೆ ಮನೆ ಮುಂದೆನೆ ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಇವರಿಗೆ ಧೈರ್ಯ ಇರಬೇಕು, ಮತ್ತೆ ಇನ್ನೇನು ಸೇಫ್ಟಿಯನ್ನು ತೆಗೆದುಕೊಳ್ಳಬೇಕು, ಎಲ್ಲಿ ಓಡಾಡಬೇಕು ಅನ್ನೋಂಥದ್ದು ಕೂಡ ಮಹಿಳೆಯರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಸದ್ಯ ಈ ಆರೋಪಿಗಳು ಯಾರು, ಎಲ್ಲಿಂದ ಬಂದ್ರು ಅನ್ನೋಂಥದ್ದನ್ನು ಕೂಡ ಈಗ ಪರಿಶೀಲನೆ ಮಾಡಬೇಕಾಗುತ್ತೆ. ಸದ್ಯ ಈ ಸ್ಪ್ರೇಯನ್ನ ಮಾಡಿ ಅವರು ಸರವನ್ನ ಕಿತ್ತು ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಇವರು ಪಕ್ಕ ಪ್ರೊಫೆಷನಲ್ ಕಳ್ಳರೆ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅರ್ಲಿ ಮಾರ್ನಿಂಗ್ ಬಂದು ಈ ರೀತಿ ಮಾಡ್ತಾರೆ ಅಂದ್ರೆ ಈ ಮಹಿಳೆ ಎಷ್ಟೊತ್ತಿಗೆ ಬರ್ತಾರೆ ಏನು ಎಲ್ಲದನ್ನ ವಾಚ್ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅನ್ನೋಂತಹ ಕಾರಣಕ್ಕೆ ಈ ರೀತಿಯಾಗಿ ಒಂದು ಕೃತ್ಯನ ಎಸಗಿರುವ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ರಸ್ತೆಯಲ್ಲಿರುವಂತಹ CCTVಗಳ ಪರಿಶೀಲನೆ ಮತ್ತು ಗಾಡಿಗಳೇನಿದೆ ಆ ನಂಬರ್ಗಳ ಟ್ರೇಸ್ ಔಟ್ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.